ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಅದರಲ್ಲಿಯೂ ಪದ್ಯಗಳಿಗೆ ಮತ್ತು ಗದ್ಯಗಳಿಗೆ ಸಂಬಂಧಿಸಿದಂತಹ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಈ ಒಂದು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇಂದಿನ ಒಂದು ಪದ್ಯಗಳನ್ನು ಅಂದರೆ ಕದಡಿದ ಸಲಿಲಂ ತಿಳಿಬಂದದೆ ಇರ್ಬೋದು, ವಚನಗಳು ಇರ್ಬೋದು, ಅವುಗಳನ್ನು ಕೂಡ ಇಂದಿನ ವಿಡಿಯೋದಲ್ಲಿ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ಹಾಗೆ ನಿಮಗೆ ಜೊತೆಗೆ ಪಾಸಿಂಗ್ ಪ್ಯಾಕೇಜ್ ಕೂಡ ಇದೆ. ಹಾಗೆ ಎಲ್ಲ ಅಧ್ಯಾಯಗಳ ಪ್ರಶ್ನೋತ್ತರಗಳನ್ನು ಕೂಡ ನನ್ನ ಒಂದು ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿದರೆ ಎಲ್ಲ ಅಧ್ಯಾಯಗಳ ಒಂದು ಪದ್ಯಗಳಿಗೆ ಸಂಬಂಧಿಸಿದಂತಹ ಭಾವಾರ್ಥ ಇರ್ಬೋದು, ಪ್ರಶ್ನೋತ್ತರಗಳು ಇರ್ಬೋದು, ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳು ಎಲ್ಲವನ್ನ ಕೂಡ ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ, ಈ ಒಂದು ಪದ್ಯವನ್ನು ರಚಿಸಿದಂತಹವರು ಕುಮಾರ ವ್ಯಾಸ ಕವಿ. ತಾನು ಹೆಣ್ಣಾಗಿ ಹುಟ್ಟಿದುದು ಹೀಗಾಯ್ತೆಂದು ದ್ರೌಪದಿ ದುಃಖಿಸ್ತಾಳೆ. ಏನಕ್ಕಾಗಿ ಅಂದರೆ ಅದು ಒಂದು ಘೋರ ಪಾತಕವಾಗಿಬಿಡ್ತು, ನಾನು ಹೆಣ್ಣಾಗಿ ಹುಟ್ಟಿದ್ದು ಅಂತ ಹೇಳಿಬಿಟ್ಟು ದ್ರೌಪದಿ ದುಃಖಿಸ್ತಾಳೆ. ಇನ್ನು ಧರ್ಮರಾಯನಿಗೆ ಇವುಗಳ ಗರ ಹೊಡೆದಿದ್ದೆ. ಧರ್ಮರಾಯನಿಗೆ ಯಾವ ಗರ ಹೊಡೆದಿದೆ ಅಂದರೆ ಧರ್ಮ ಮತ್ತು ಕ್ಷಮೆ ಅನ್ನುವಂತಹ ಗರ ಹೊಡೆದಿದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇನ್ನು ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ. ಯಾರು ಭ್ರಮಿತನಾಗಿದ್ದಾನೆ ಅಂದರೆ ಅದು ಅರ್ಜುನ. ಇನ್ನು ರಮಣ ರೀವರಿ ನಾಯಕುಲ ಲಕ್ಷ್ಮರು ನಿಸ್ಸಂದೇಹ ವೆಂದಳು ತನ್ನ ಮನದೊಳಗೆ. ಈ ಸಾಲುಗಳಲ್ಲಿಯ ನಾಯಪದ ಯಾರನ್ನು ಸಂಕೇತಿಸ್ತದೆ ಅಂದರೆ ಕೀಚಕನನ. ಇನ್ನು ಉಳಿದರಿಬ್ಬರು ರಮಣರೀವರಿ ನಾಯಕುಲ ಲಕ್ಷ್ಮರು. ಈ ಸಾಲುಗಳಲ್ಲಿ ದ್ರೌಪದಿ ಹೇಳಿದಂತಹ ಅಕ್ಷಮರು ಯಾರು ಅಂದರೆ ನಕುಲ ಮತ್ತು ಸಹದೇವರು. ಇವಳನ್ನು ಪಾಂಚಾಲನಂದನೆ ಅಂತ ಹೇಳಿಬಿಟ್ಟು ಕರೀತಾರೆ ಅಂತ ಕವಿ ಹೇಳಿದ್ದಾರೆ ಅಂದರೆ ದ್ರೌಪದಿಯನ್ನು. ಇನ್ನು ಮುಂದಿನದು ಎಲ್ಲರೊಳು ಕಲಿಭೀಮನೇ ಮಿಡುಕುಳ್ಳ ಗಂಡನು ಆನಿ ಹರಿಬಕ್ಕೆ ನಿಲ್ಲ ದಂಗೈಸುವನು ಕಡುಹಿ ಹಾಳಿಯುಳ್ಳವನು. ಈ ಪದ್ಯದ ಸಾಲಿನಲ್ಲಿ ದ್ರೌಪದಿಯು ಭೀಮನನ್ನು ಕುರಿತು ಏನಂತ ಹೇಳಿಬಿಟ್ಟು ಚಿಂತಿಸ್ತಾಳೆ ಅಂತಂದರೆ ಮಿಡುಕುಳ್ಳ ಗಂಡನೆಂದು ಅಣ್ಣನ ಮಿಡುಕುಳ್ಳ ಗಂಡ ಅಂತ ಹೇಳಿಬಿಟ್ಟು ದ್ರೌಪದಿ ಭೀಮನನ್ನು ಕುರಿತು ಹೇಳ್ತಾಳೆ. ಇನ್ನು ರಾಜಸಭೆಯೊಳಗೆ ದ್ರೌಪದಿಯನ್ನು ಕಾಲಿನಿಂದ ಒದ್ದು ಅವಮಾನಿಸಿದವನು ಯಾರು ಅಂದರೆ ಅದು ಕೀಚಕ. ಇವನನ್ನು ಯಮಲೋಕಕ್ಕೆ ಕಳಿಸೆಂದು ದ್ರೌಪದಿ ಭೀಮನಿಗೆ ಹೇಳ್ತಾಳೆ ಅಂತಂದರೆ ಕೀಚಕನಿಗೆ. ಇನ್ನು ಕಲಹಕಾದೊಡೆ ನಾವು ರಮಿಸುವರುಳಿದವರು ಎಂದು ಹೇಳುವಾಗ ಭೀಮನಲ್ಲಿರುವಂತಹ ಭಾವ ಏನು ಅಂದರೆ ಉಳಿದ ಪಾಂಡವರ ಬಗ್ಗೆ ಅಸಮಾಧಾನ. ಇನ್ನು ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು. ಈ ಗಾದೆ ಮತ್ತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರಿಸುತ್ತೆ ಅಂದರೆ ಕಷ್ಟಪಡದೆ ಸುಖ ಬಯಸುವಂತಹವರು. ಮುಂದಿನದು ಗಂಡರೈವರು ಮೂರು ಲೋಕದ ಗಂಡರೊಬ್ಬರನ್ನಾಳಲಾರಿರಿ ಗಂಡರೋ ನೀವು ಬಂಡರೋ ಹೇಳೆಂದಳೆಂದು ಮುಖಿ ಅನ್ನುವಂಥದ್ದು ಈ ಪದ್ಯ ಭಾಗದಲ್ಲಿ ದ್ರೌಪದಿ ಗಂಡರೈವರು ಕುರಿತು ಏನಂತ ಅವರು ಆರೋಪಿಸ್ತಾಳೆ ಅಂದರೆ ಮೂರು ಲೋಕದ ಗಂಡರು ಅಂತ ಹೇಳಿಬಿಟ್ಟು ಆಕೆ ಆರೋಪಿಸ್ತಾರೆ. ಇನ್ನು ಹೆಂಡತಿಯ ಹರಿಬದಲ್ಲೊಬ್ಬನೇ ಗಂಡುಗೂಸು ವೈರಿಯನು ಕಂಡವನು ಮಾಡುವನು ತನ್ನುಡಲ ನಿಕ್ಕುವನು. ಈ ಪದ್ಯಭಾಗದಲ್ಲಿ ದ್ರೌಪದಿ ಯಾವ ವಿಚಾರವನ್ನು ತಿಳಿಸ್ತಾಳೆ ಅಂದರೆ ಗಂಡನ ಕರ್ತವ್ಯ ನಿಷ್ಠೆಯ ಬಗ್ಗೆ ಈಕೆ ತಿಳಿಸಿರುವಂಥದ್ದನ್ನು ನೋಡಬಹುದು. ಗಂಡರು ನೀವು ಬಂಡರು ಎಂಬ ಮಾತು ಯಾರದ್ದಾಗಿತ್ತು ಅಂದರೆ ದ್ರೌಪದಿಯದು. ಹೆಣ್ಣು ಅರಿಬಕ್ಕೋಸುಗವೇ ತಮ್ಮಣ್ಣನಾಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನು ಎಂಬಲ್ಲಿ ಕುಂತಿಯ ಚಿನ್ನ ಯಾರು ಅಂದರೆ ಅದು ಭೀಮ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂದವರು ಯಾರು ಅಂದರೆ ಅದು ದ್ರೌಪದಿ. ಮಂದಗೆಳೆಸಿದ ಪಾಪಿ ಎಂದು ದ್ರೌಪದಿ ಇವನನ್ನು ಕುರಿತು ಹೇಳ್ತಾಳೆ ಅಂದರೆ ದುರ್ಯೋಧನನನ್ನು. ದ್ರೌಪದಿಯನ್ನು ಅರಣ್ಯವಾಸದ ಇದ್ದಾಗ ಅಪಹರಿಸಿದಂತಹವನು ಯಾರು ಅಂದರೆ ಅದು ಸೈಂಧವ. ಇನ್ನು ದ್ರೌಪದಿ ಭೀಮನನ್ನು ಕುರಿತು ತನಗೆ ಇಷ್ಟು ಬಾರಿ ಅವಮಾನವಾಗಿದೆ ಅಂತ ಹೇಳ್ತಾಳೆ ಅಂತಂದರೆ 3 ಬಾರಿ ಅವಮಾನ ಆಗಿದೆ ಅಂತ ಹೇಳ್ಬಿಟ್ಟು ದ್ರೌಪದಿ ಭೀಮನಿಗೆ ಹೇಳ್ತಾಳೆ. ಇನ್ನು ತೋಳೆ ಹೊರೆ ನಿಮಗೇಕೆ ಭೂಮಿ ಪಾಲ ವಂಶದೊಳುದಿಸಲೇತಕ್ಕೆ ಎಂಬ ದ್ರೌಪದಿಯ ಮಾತು ಇವರನ್ನು ಕುರಿತಾದದ್ದು ಅಂದರೆ ಪಾಂಡವರನ್ನು ಕುರಿತಾಗಿರುವಂತಹದ್ದು. ಇನ್ನು ಮನದೊಳಗೆ ಹಗೆಗಳನ್ನು ಹಿಂಡಿದವರು ಯಾರು ಅಂದರೆ ಅದು ಭೀಮ ಸಿಟ್ಟಿನಿಂದ ಈ ವಂಶದ ಹೆಸರನ್ನೇ ಅಳಿಸಿಬಿಡುವೆ ಅಂತಾನೆ ಅಂದರೆ ವಿರಾಟನ ಹೆಸರನ್ನೇ ಅಳಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು
ಹೇಳ್ತಾನೆ. ಅಂದರೆ ವಿರಾಟ ವಂಶವನ್ನು ಹೆಸರನ್ನೇ ಅಳಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಭೀಮ ಹೇಳ್ತಾನೆ. ಇನ್ನು ಭೀಮ ತಪ್ಪು ಮಾಡಿದನು ಎಂದೇನಾದರೆ ದೇವತೆಗಳು ದೂರಿದರೆ ಅವರಿಗೆ ಹೀಗೆ ಮಾಡುವೆ ಅಂತ ಭೀಮ ಹೇಳ್ತಾನೆ. ಅಂದರೆ ಮೂತಿಯನ್ನು ಪರ್ವತಕ್ಕೆ ಹಾಕಿ ತಿಕ್ಕು ಬಿಡ್ತೇನೆ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಇನ್ನು ಬಸುರ ಬಗೆವನು ಕೀಚಕನು ನಸುಮಿ ಸಿಕ್ಕಿದೊಡೆ ವಿರಾಟ ವಂಶದ ಹೆಸರೇ ತೊಡುವೆನು, ನಮ್ಮ ನರಿದೊಡೆ ಕೌರವ ವ್ರಜವ ಕುಸುರಿ ದರಿವೇನು. ಈ ಸಾಲುಗಳಲ್ಲಿ ಮೂಡಿ ಬಂದಿರುವಂತಹ ಚಿಂತನೆ ಏನು ಅಂತಂದರೆ ದ್ರೌಪದಿಯ ರಕ್ಷಣೆಗೆ ಭೀಮನ ಒಂದು ಪ್ರತಿಜ್ಞೆ ಮಾಡಿರುವಂತಹದ್ದನ್ನು ನೋಡಬಹುದು. ಇನ್ನು ವಲ್ಲಭೆಯ ಬರವೇನು ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ, ತಳುವಿಲ್ಲದು ಸುರುಳೇಕೆ ಬಂದೆಲ್ಲ ತಾಂಗಿ ಹೇಳಂದ. ಈ ಪದ್ಯದ ಭಾಗದಲ್ಲಿ ಹೀಗೆಂದು ದ್ರೌಪದಿಯನ್ನು ಪ್ರಶ್ನಿಸ್ತಾರೆ ಅಂದರೆ ಭೀಮನನ್ನು ಕುರಿತು ಪ್ರಶ್ನಿಸಿರುವಂತಹದ್ದು ನೋಡಬಹುದು. ನೋಡಿ, ಈ ಒಂದು ಕ್ವಶನು 2024 ಎಕ್ಸಾಮ್ ನಂಬರ್ 1ನಲ್ಲಿ ಕೇಳಿರುವಂತಹದ್ದನ್ನು ನೋಡಬಹುದು. ನೋಡಿ, ಕಲಹ ಕಾದೊಡೆ ನಾವು ರಮಿಸುವರುಳಿದವರು ಬಳಿಕೇನು ಗಾದೆಯ ಬಳಕೆ, ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು. ಈ ಪದ್ಯ ಭಾಗದಲ್ಲಿ ಭೀಮನ ಮಾತುಗಳಲ್ಲಿನ ಧ್ವನಿ ಏನು ಅಂತಂದರೆ ಯುದ್ಧ ಮತ್ತು ಜಗಳಕ್ಕೆ ಮಾತ್ರ ತಾನು ಅನ್ನುವಂತಹದ್ದು ಆತನ ಅಭಿಪ್ರಾಯ ಆಗಿರುತ್ತೆ. ಇನ್ನು ಮಂತೆಗೆಳೆಸಿದ ಪಾಪಿ ಕೌರವನಂದು ಮುಂದೆಲೆ ಬಿಡಿದು ಸೈಂಧವ ಬಂದು ಬಳಿಕ ಅರಣ್ಯ ವಾಸದಳೆನ್ನ ನೆಳೆದೊಯ್ದ. ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವನು ಯಾರು ಅಂದರೆ ಅದು ಸೈಂಧವ. ಯಮಸುತಂಗರಹುವೆನೆ ಧರ್ಮಕ್ಷಮೆಯ ಗರ ಒಡೆದಿಹುದು ಪಾರ್ಥನು ಉಳ್ಳವನೆಂಬೆನೆ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಹನು. ಇಲ್ಲಿ ದ್ರೌಪದಿ ಧರ್ಮರಾಯನನ್ನು ಕುರಿತು ಹೇಳಿರುವಂತಹದ್ದು ಏನು ಅಂದರೆ ಧರ್ಮ ಮತ್ತು ಕ್ಷಮೆಗಳ ಗರ ಬಡದಿದೆ ಅನ್ನುವಂಥದ್ದು. 29ನೇದು ಅರಸಿ ಬಿಡು ಬಿಡು ಖಾತಿಯನ್ನು ವಿಸ್ತರಿಸಲೇಕೆಮ್ಮಣ್ಣನಾಜ್ಞೆಯ ಗೆರೆಯ ದಾಂಟಿದೆನು ಹೋಗೆಂದನಾ ಭೀಮ. ನೋಡಿ, ಇಲ್ಲಿ ಭೀಮನು ದ್ರೌಪದಿಗೆ ಹೀಗೆ ಸಮಾಧಾನ ಮಾಡ್ತಾನೆ ಅಂತಂದರೆ ಅದು ಅಣ್ಣನ ಆಜ್ಞೆಯ ಗೆರೆಯ ದಾಟುತ್ತೇನೆ ಅನ್ನುವಂಥದ್ದನ್ನು ಆತ ಹೇಳಿರುವಂಥದ್ದನ್ನು ಇಲ್ಲಿ ಹೇಳ್ಬಹುದಾಗಿದೆ. ಉತ್ತರವನ್ನು ನೋಡಿ, ಈ ಒಂದು ಕ್ವಶನು 2024 ಎಕ್ಸಾಮ್ ನಂಬರ್ 3ನಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ನೋಡಿ, ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೀವು ಸರಿಯಾಗಿ ಅಭ್ಯಾಸವನ್ನು ಮಾಡಿದ್ದೇ ಆದರೆ ನಿಮಗೆ ಹೆಚ್ಚಾಗಿ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆಯೇ ಹೆಚ್ಚು ಅಂಕಗಳನ್ನು, ಅಂದರೆ ಯಾವ ರೀತಿಯಾಗಿ ನಿಮಗೆ ಬ್ಲೂ ಪ್ರಿಂಟ್ ಕೊಡ್ತಾರಲ್ಲ, ಆ ಬ್ಲೂ ಪ್ರಿಂಟಲ್ಲಿ ಇರುವಂತಹ ಹೆಚ್ಚು ಅಂಕಗಳು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆಯೇ ಕೊಡ್ತಾರೆ ಅನ್ನುವಂಥ. ಸೊ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ಬಿಟ್ಟು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಧನ್ಯವಾದಗಳು.